ಎಲ್ಲರಿಗೂ ನಮಸ್ತೆ. ಇವತ್ತಿನ ವಿಡಿಯೋ ಮೂಲಕ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ಅನ್ನೋದು ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ಆದರೆ ಒಂದು ಬೇಸನ್ ತಗೊಂಬಿಟ್ಟು 1 ಕಪ್ ಆಗುವಷ್ಟು ರವೆನ ತೊಗೊಂಡಿದ್ದೀನಿ, ಸೂಜಿ ರವೆನೇ. ಅದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಅನ್ನೋದು, ಉಪ್ಪು ಅನ್ನೋದು ಸೇರಿಸ್ಕೊತಾ ಇದ್ದೀನಿ. ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಅಜ್ವಾನ ಅನ್ನೋದು ಸೇರಿಸ್ಕೊಂಡು ಅದನ್ನು ಕೈಯಲ್ಲಿ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ನಮಗೆ ಜೀರ್ಣ ಕೂಡ ಚೆನ್ನಾಗಾಗುತ್ತೆ, ಸ್ಮೆಲ್ಲು ಚೆನ್ನಾಗಿರುತ್ತೆ. ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪೌಡ್ರ್ ಅನ್ನೋದು ಸೇರಿಸ್ಕೊತಾ ಇದ್ದೀನಿ. ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡ್ರು. ನಾನು ಒಂದು 4 ಚಿಕ್ಕದು ಆಲೂಗಡ್ಡೆಯನ್ನು ಬೇಯಿಸ್ಬಿಟ್ಟು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಇವಾಗ ನೀರೇನು ಹಾಕೋದ್ಬೇಡಿ, ಚೆನ್ನಾಗಿ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಯಾಕಂದರೆ ಆಲೂಗಡ್ಡೆಯಲ್ಲಿ ಅದು ತೇವಾಂಶ ಜಾಸ್ತಿ ಇರುತ್ತಲ್ಲ, ಅದಕ್ಕೆ ರವೆ ಹಾಕೋದ್ರಿಂದ ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಬಿಡಿ. ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಂದ್ಸತಿ ಟ್ರೈ ಮಾಡಿ, ತುಂಬ ಈಸಿ ಕೂಡ ಮಾಡ್ಕೊಂಬಿಡ್ಬೋದು. ಇದಕ್ಕೆ 1 ಕಪ್ ಆಗುವಷ್ಟು ನಾನು ಮೈದಾ ಅನ್ನೋದು ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಾದರೆ ಗೋಧಿ ಹಿಟ್ಟು ಕೂಡ ಸೇರಿಸ್ಕೋಬೋದು. ನಾನು 1 ಕಪ್ ಆಗುವಷ್ಟು ಮೈದಾನೂ ಸೇರಿಸ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಅದರಲ್ಲಿ ನೀಟಾಗಿ ಕಲಿಸ್ಕೊಂಬಿಡಿ. ಇದಕ್ಕೆ ನೀವು ಒಂದು ಸ್ವಲ್ಪ ನೀರು ಅನ್ನೋದು ಸೇರಿಸ್ಕೊಳ್ಳಿ. ಇಲ್ಲಾಂದರೆ ಬೇಡ, ನಾವು ಆಲೂಗಡ್ಡೆ ಅನ್ನೋದು ಸ್ವಲ್ಪ ಜಾಸ್ತಿ ಹಾಕೋಂಗಿದ್ರೆ ನೀರನ್ನೋದು ಸ್ಕಿಪ್ ಮಾಡ್ಕೊಂಬಿಡಿ. ಇಲ್ಲ ಕಡಿಮೆ ಏನಾದರೂ ಆಲೂಗಡ್ಡೆ ಹಾಕಿದರೆ ಸ್ವಲ್ಪ ಜಾಸ್ತಿ ಬೇಡ, ಒಂದು ಕಾಲು ನಾವು ಕಾಫಿ ಕುಡಿತೀವಲ್ಲ ಆ ಥರ ಲೋಟದಲ್ಲಾದರೆ ಒಂದು 1/4 ಲೋಟ ಆಗೋಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇಷ್ಟ ಆದರೆ ಸಾಕಾಗುತ್ತೆ, ಜಾಸ್ತಿ ಏನು ಬೇಕಾಗಿಲ್ಲ. ಇದೆಲ್ಲ ನೀಟಾಗಿ ನಮಗೆ ಸೇಮ್ ನಾವು ಪೂರಿ ಚಪಾತಿಗೆ ನಾವು ಹೆಂಗೆ ಲಟ್ಟಿಸ್ಕೊತೀವಿ ಆ ಥರ ಕಲಿಸ್ಕೊತೀವೋ ಅದೇ ಥರ ಕಲಿಸ್ಕೊಂಬಿಡಿ. ತುಂಬಾ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇನ್ ಕೇಸ್ ನಿಮ್ಗೆ ಏನಾದರೂ ಮೈದಾ ಹಿಟ್ಟು ಬೇಡ ಅಂದರೆ ಗೋಧಿ ಹಿಟ್ಟು ಹಾಕ್ಕೊಳ್ಳಿ, ಇನ್ನೊಂದೇ ಒಳ್ಳೆಯದು. ಗೋಧಿ ಹಿಟ್ಟು ಕೂಡ ಹಾಕ್ಕೋಬೋದು. ಮೈದಾ ಪ್ಲೇಸ್ ಬದಲು ಗೋಧಿ ಹಿಟ್ಟು ಕೂಡ ಸೇರಿಸ್ಕೋಬೋದು. ಇದೆಲ್ಲ ಚೆನ್ನಾಗಿ ಕಲಿಸ್ಕೊಂಬಿಟ್ಮೇಲೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಅನ್ನೋದು ಸೇರಿಸ್ಕೊಂಡು ನೀಟಾಗಿ ಕಲಿಸ್ಬಿಟ್ಟು ಒಂದು 10 ನಿಮಿಷ ಅನ್ನೋದು ಸೈಡ್ಗೆ ಇಟ್ಕೊಂಬಿಡಿ. ಅದು ಚೆನ್ನಾಗಿ ಬರುತ್ತೆ ನಮ್ಗೆ ಆವಾಗ ಅನ್ನೋದು. ಒಂದು 10 ಟೈಮ್ ಇಲ್ಲ ಅಂದರೆ ಒಂದು 5 ನಿಮಿಷ ಆದರೂ ಇಡಿ. ಇಲ್ಲ ನಮ್ಗೆ ಟೈಮ್ ಐತೆ ಅಂದರೆ 10 ನಿಮಿಷನೂ ಇರ್ಬೋದು, 1/4 ಗಂಟೆ ಕೂಡ ಇಡ್ಬೋದು. ನಾವು ಎಷ್ಟೊತ್ತು ನಾವು ಚೆನ್ನಾಗಿ ಇಟ್ಟಿದ್ದೀವಿ ಅಂದರೆ ಅಷ್ಟು ಚೆನ್ನಾಗಿ ನಮಗೆ ಬರುತ್ತೆ ಅದನ್ನೋದು ರೆಸಿಪಿ ಅನ್ನೋದು. ಇದೊಂದು 10 ನಿಮಿಷ ನಾನು ಸೈಡ್ಗೆ ಇಟ್ಕೊಂಡ್ಬಿಡ್ತಾ ಇದ್ದೀನಿ. ಇದಕ್ಕೆ ಒಂದು ಸಾಗು ಅನ್ನೋದು ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಆಯಿಲನ್ನು ಸೇರಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಸಾಸಿವೆಯನ್ನು ಸೇರಿಸ್ಕೊಂಡು ಚಿಟಿಪಟ ಆದಮೇಲೆ ಒಂದು 2 ಗಡ್ಡೆ ಆಗುವಷ್ಟು ಈರುಳ್ಳಿನ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಸ್ಲೈಡ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರನೇ ಸೇರಿಸ್ಕೊಳ್ಳಿ. ಸಾಗುಕ್ಕೆ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಒಂದು 4ರಿಂದ 5 ಮೆಣಸಿನ್ಕಾಯಿ ಅನ್ನೋದು ಸೇರಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಕರಿಬೇವು ಸೇರಿಸ್ಕೊಂಡು ಈ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನೋದು ಸೇರಿಸ್ಕೊತಾ ಇದ್ದೀನಿ. ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಈ ಥರ ಸಾಗು ಅನ್ನೋದು. ಚಪಾತಿಗೆ, ಪೂರಿಗೆ ತುಂಬಾ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಒಂದು 3 ಟೊಮೊಟೊ ಅಷ್ಟು, 3ರಿಂದ 4 ಟೊಮೊಟೊ ಅಷ್ಟು ನಾನು ತೊಗೊಂಡಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು. ಇದು ಚೆನ್ನಾಗಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಡಿಫ್ರೆಂಟಾಗಿ ಏನಾದರೂ ನಾವು ಮಾಡ್ಕೊಡ್ಬೇಕು ಅಂದರೆ ಈ ಥರ ರೈಸ್ ಬಿಟ್ಟರೆ, ಈ ಥರ ದೋಸೆ, ಇಡ್ಲಿ ಈ ಥರ ಏನು ಬೇಡ, ಈ ಥರ ಡಿಫ್ರೆಂಟಾಗಿ ಮಾಡ್ಕೋಬೇಕು ಅಂದರೆ ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಅನ್ನೋದು ಸೇರಿಸ್ಕೊತಾ ಇದ್ದೀನಿ. ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪೌಡ್ರು, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಕಾರದ ಪೌಡ್ರು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು, ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರು ಪೌಡ್ರ್ ಬರುತ್ತಲ್ಲ, ನಾವು ಮಾಮೂಲಿ ಹುಳಿ ಸಾಂಬಾರ್ಗೆ ಹಾಕ್ತೀವಲ್ಲ ಅದನ್ನು ಒಂದು 1/4 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡಿ. ತುಂಬಾ ಚೆನ್ನಾಗಿರುತ್ತೆ, ಒಂದು ಸತಿ ಟ್ರೈ ಮಾಡಿ. ಇದ್ರ ಜೊತೆಗೆ ಬೇಕಾದ್ರೆ ಬಟಾಣಿ, ಕ್ಯಾಪ್ಸಿಕಮ್ ಕೂಡ ಸೇರಿಸ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನಾವು ಆಲ್ರೆಡಿ ಬೇಯಿಸ್ಕೊಂಡು ಇಟ್ಕೊಂಡಿರೋದೊಂದು 5 ಆಲೂಗಡ್ಡೆ ಅನ್ನೋದು ನಾನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಬೇಕಾದರೆ ಈ ಥರ ನೀರು ಹಾಕ್ಕೊಳ್ದಿರೋ ಪಲ್ಯ ಥರನೂ ಮಾಡ್ಕೋಬೋದು. ಇಲ್ಲ ನಮಗೆ ಸಾಗು ಥರ ಏನಾದರೂ ಬೇಕು ಅಂದರೆ ಒಂದು ಸ್ವಲ್ಪ ನೀರು ಅನ್ನೋದು ಸೇರಿಸ್ಕೊತಾ ಇದ್ದೀನಿ. ನಾನು ಸಾಗು ಥರ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ನೀರು ಅನ್ನೋದು ಸೇರಿಸ್ಕೊತಾ ಇದ್ದೀನಿ. ನೀರನ್ನು ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೊಂಬಿಡಿ. ಇದನ್ನು ತುಂಬ ಚೆನ್ನಾಗಿರುತ್ತೆ. ನಿಮ್ಗೇನಾದ್ರು ಈ ಥರ ನೀರೇನು ಬೇಡ ಅಂದ್ಬಿಟ್ರೆ ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ನಮ್ಮ ಪಲ್ಯ ಕೂಡ ರೆಡಿ ಆಗುತ್ತೆ. ಇಲ್ಲಾಂದರೆ ಈ ಥರ ನೀರು ಹಾಕ್ಕೊಂಬಿಟ್ಟು ಸೇರಿಸ್ಕೊಳ್ಳಿ, ಸಾಗು ಥರ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದೊಂದು 5 ನಿಮಿಷ ಕುದಿಸ್ಕೊಂಬಿಡಿ. ಒಂದು 3ರಿಂದ 4 ನಿಮಿಷ ಆದರೆ ಸಾಕಾಗುತ್ತೆ. ಇದು ಚೆನ್ನಾಗಿ ಕುದಿದ್ಮೇಲೆ ಒಂದು 2 ನಿಮಿಷ ಆದಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಹಾಕೋದ್ರಿಂದ ನಮಗೆ ಗಟ್ಟಿಯಾಗಿ ಬರುತ್ತೆ ಸಾಗು ಅನ್ನೋದು. ಅದು ಹಾಕಿದ್ಮೇಲೆ ಒಂದು 2 ನಿಮಿಷ ನಾವು ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ನಮಗೆ ಆಲೂಗಡ್ಡೆ ಸಾಗು ಅನ್ನೋದು ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇದು ದೋಸೆಗೆ, ಚಪಾತಿಗೆ, ಪೂರಿಗೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಇವಾಗ ಆಗೋಯ್ತು. ಇದಕ್ಕೆ ಇದೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಾವು ಆರಾಮಾಗಿ ಸರ್ವ್ ಮಾಡ್ಕೋಬೋದು. ನಮಗೆ ಆಲೂಗಡ್ಡೆ ಸಾಗನ್ನು ರೆಡಿ ಆಗೈತೆ. ಇದು ಸೈಡ್ಗೆ ಇಟ್ಕೊಂಡ್ಬಿಟ್ಟು ನಾವು 10 ನಿಮಿಷ ನೆನೆಯಕ್ಕೆ ಇಟ್ಟಿದ್ವಲ್ಲ ಹಿಟ್ಟು ಅನ್ನೋದು ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗೈತೆ ಅಂದ್ಬಿಟ್ಟು ಅಂತ
ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಂದು ಸತಿ ಟ್ರೈ ಮಾಡಿ. ಇದನ್ನು ಇನ್ನೊಂದು ಸತಿ ನೀಟಾಗಿ ನಾದ್ಕೊಂಡ್ಬಿಡ್ಬೇಕು. ನಾವು ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ನಮಗೆ ಪೂರಿ ಅನ್ನೋದು ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ, ಚೆನ್ನಾಗಿ ಉಬ್ಬುತ್ತೆ. ಇದನ್ನು ಚೆನ್ನಾಗಿ ಉಂಡೆಗಳ ಥರ ಮಾಡ್ಕೊಂಡ್ಬಿಡ್ಬೇಕು. ಚಿಕ್ಕ ಚಿಕ್ಕದು ನಾವು ಯಾವ ಥರ ಪೂರಿಗೆ ನಾವು ಉಂಡೆ ಥರ ಮಾಡ್ಕೋತೀವೋ ಅದೇ ಥರ ಉಂಡೆಗಳನ್ನು ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡ್ಬಿಡೋಣ. ಈ ಥರ ಮಾಡೋದ್ರಿಂದ ನಮ್ಮ ಟೈಮು ಸೇವ್ ಆಗುತ್ತೆ. ಬೇಗನೂ ನಾವು ಉಜ್ಕೊಂಡ್ಬಿಡ್ಬೋದು. ಆರಾಮಾಗಿ ಲಟ್ಟಿಸ್ಕೊಂಡು ಒಂದು ಸೈಡ್ಗೆ ಇಟ್ಕೊಂಡ್ಬಿಡ್ಬೋದು. ತುಂಬ ಈಸಿಗೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಮಾಡೋದು ಅಷ್ಟೇ ತುಂಬಾ ಈಸಿ ಮಾಡ್ಕೊಂಬಿಡ್ಬೋದು. ಒಂದೇ ಥರ ನಾವು ಪೂರಿ ತಿಂದು ಇದಾಗಿದೆ. ಈ ಥರ ಮಸಾಲ ಪೂರಿ ಒಂದು ಸತಿ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನಾನೆಲ್ಲ ಉಂಡೆಗಳ ಥರ ಮಾಡಿಕೊಂಡು ಇದನ್ನು ಲಟ್ಟಿಸ್ಕೊಂಬಿಡ್ಬೇಕು. ಈ ಥರ ಒಬ್ಬಟ್ಟು ಪೇಪರ್ ಇರುತ್ತಲ್ಲ, ಈ ಥರ ತೊಗೊಂಬಿಟ್ಟು ಒಂದು ಸ್ವಲ್ಪ ಆಯಿಲ್ ಅನ್ನೋದು ಸೇರಿಸ್ಕೊಂಡು, ಇದಕ್ಕೆ ಹಿಟ್ಟು ಅನ್ನೋದು ನಾವು ಸೇರಿಸ್ಕೋಬಾರ್ದು. ಹಿಟ್ಟು ಹಾಕೋದ್ರಿಂದ ಆಯಿಲೆಲ್ಲ ಫುಲ್ಲು ಬ್ಲ್ಯಾಕ್ ಥರ ಆಗಿಬಿಡುತ್ತೆ, ಮತ್ತು ಚೆನ್ನಾಗೂ ಅಷ್ಟು ಇದಾಗಲ್ಲ. ಆದಷ್ಟು ಇದಕ್ಕೆ ಎಣ್ಣೆ ಹಚ್ಕೊಂಡು ಈ ಥರ ಇದು ಮಾಡಿ. ಇನ್ ಕೇಸ್ ನಿಮ್ಮ ಹತ್ರ ಏನಾದರೂ ಈ ಥರ ಒಬ್ಬಟ್ಟು ಪೇಪರ್ ಇಲ್ಲಾಂದರೆ ಕವರ್ ಬರುತ್ತಲ್ಲ ಆಯಿಲ್ದು, ಇಲ್ಲಾಂದರೆ ಮಾಮೂಲಿ ಸ್ಯಾರೀಸ್ ಕವರು, ಇಲ್ಲಾಂದರೆ ಬಾಳೆಹಣ್ಣು ಎಲೆ ಏನಾದರೂ ಸಿಕ್ಕಿದ್ರೆ ಕೂಡ ಈ ಥರ ಆರಾಮಾಗಿ ಮಾಡ್ಕೊಂಬಿಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ನಮ್ಗೆ ಯಾವ ಥರ ತೆಳುವಾಗಿ ಬೇಕು ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ನಮಗೆ ಎಷ್ಟು ಚಪಾತಿ ಥರ ಕೂಡ ಮಾಡ್ಕೊಂಡು ಆರಾಮಾಗಿ ಹಾಕ್ಕೋಬೋದು. ನೋಡಿ, ಈ ಥರ ಎಲ್ಲನೂ ಲಟ್ಟಿಸ್ಕೊಂಬಿಟ್ಟು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಇಟ್ಕೊಂಬಿಟ್ರೆ ಬೇಗ ಅನ್ನೋದು ಆಗೋಗುತ್ತೆ. ಒಂದು ಸ್ವಲ್ಪ ಆಯಿಲ್ ಅನ್ನೋದು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ನಮಗೆ, ಜಾಸ್ತಿ ಕೂಡ ಏನು ಬೇಕಾಗಿಲ್ಲ. ಬಟ್ ಈ ಥರ ಹೋಳಿಗೆ ಪೇಪರ್ ಏನಾದರೂ ಇದ್ದರೆ ಈ ಥರ ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಇದು ಆರಾಮಾಗಿ ಲಟ್ಟಿಸ್ಕೊಂಬಿಡ್ಬೋದು. ಅಂಟುದು ಆ ಥರ ಏನೂ ಇಲ್ಲ. ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಇಟ್ಕೊಂಬಿಟ್ರೆ ಬೇಗ ನಾವು ಪೂರಿ ಅನ್ನೋದು ಮಾಡ್ಕೊಂಬಿಡ್ಬೋದು. ತುಂಬಾ ಈಸಿ ಕೂಡ ಮಾಡ್ಕೊಂಬಿಡ್ಬೋದು. ಒಂದು ಸತಿ ಟ್ರೈ ಮಾಡಿ. ಇದು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ, ಇಲ್ಲಾಂದರೆ ಮೀಶೋಲ್ಲಿ ಕೂಡ ಸಿಗುತ್ತೆ. ಒಂದು ಸತಿ ಟ್ರೈ ಮಾಡಿ. ಇದು ವಾಷಬಲ್ಲು. ತುಂಬಾ ಚೆನ್ನಾಗಿ ನಮಗೆ ಈ ಥರ ರೊಟ್ಟಿ ಮಾಡಿದಾಗ, ಈ ಥರ ಪೂರಿ ಮಾಡಿದಾಗ ತುಂಬ ಚೆನ್ನಾಗಿ ನಮಗೆ ಯೂಸ್ ಆಗುತ್ತೆ. ನೋಡಿ, ಈ ಥರ ಲಟ್ಟಿಸ್ಕೊಂಬಿಟ್ಟು ಎಲ್ಲ ಒಂದು ಪ್ಲೇಟಲ್ಲಾದರೂ ಆಗಲಿ, ನಾವು ಆಲ್ರೆಡಿ ಬೇಸನಲ್ಲಿ ಕಲಿಸ್ಕೊಂಡಿದ್ವಲ್ಲ ಹಿಟ್ಟನ್ನು, ಅದರಲ್ಲೇ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಈ ಥರ ಹಾಕ್ಕೊಂಡು ಇಟ್ಕೊಳ್ಳೋದ್ರಿಂದ ನಾವು ಆರಾಮಾಗಿ ಬೇಗ ಅನ್ನೋದು ಪೂರಿ ಅನ್ನೋದು ಮಾಡ್ಕೊಂಬಿಡ್ಬೋದು. ನಾನು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಬಿಟ್ಟು ಆಲ್ರೆಡಿ ಆಯಿಲ್ ಅನ್ನೋದು ಹೀಟ್ ಮಾಡೋಕ್ಕೆ ಇಟ್ಟಿದ್ದೆ. ಅದು ಆದಮೇಲೆ ನೋಡಿ, ಅದು ಸ್ವಲ್ಪ ಆಯಿಲ್ ಅನ್ನೋದು ಚೆನ್ನಾಗೇ ಹೀಟಾಗಿರಬೇಕು. ಆವಾಗೆ ನಾವು ಪೂರಿ ಅನ್ನೋದು ಹಾಕಬೇಕು. ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಅಂದ್ಬಿಟ್ಟು ಅಂತ. ತುಂಬಾ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ತುಂಬಾ ಈಸಿ ಕೂಡ ಮಾಡ್ಕೊಂಬಿಡ್ಬೋದು. ತುಂಬ ಚೆನ್ನಾಗಿ ಅದು ಉಬ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಅಂತ. ಒಂದು ಸ್ವಲ್ಪ ನಾವು ಈ ಥರ ಸೌಟ್ ತೊಗೊಬಿಟ್ಟು ಈ ಥರ ಆಯಿಲ್ ಅನ್ನೋದು ಅದ್ರ ಮೇಲೆ ಅಂಟ್ತಾ ಇದ್ದರೆ ಸಾಕು, ತುಂಬ ಚೆನ್ನಾಗಿ ನಮ್ಗೆ ಪೂರಿ ಅನ್ನೋದು ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಮಸಾಲೆ ಪೂರಿ ಅಂದ್ಬಿಟ್ಟು ಅಂತ. ಒಂದೇ ಥರ ಪೂರಿ ತಿಂದು ಏನಾದರೂ ಬೇಜಾರಾಗಿರುತ್ತೆ, ಈ ಥರ ಆಲೂಗಡ್ಡೆ ಹಾಕ್ಬಿಟ್ಟು ಮಸಾಲ ಪೂರಿ ಒಂದು ಸತಿ ಟ್ರೈ ಮಾಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದೇ ಥರ ತಿಂದು ಬೇಜಾರಾಗಿದ್ದರೆ ಈ ಥರ ಮಾಡ್ಕೊಳ್ಳೋದ್ರಿಂದ ಕೂಡ ತುಂಬಾ ಡಿಫ್ರೆಂಟಾಗೂ ಇರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಯಾರಾದ್ರು ಬಂದಾಗ, ಇಲ್ಲಾಂದರೆ ಏನಾದರೂ ಮಕ್ಕಳೇನಾದ್ರು ಡಿಫ್ರೆಂಟಾಗಿ ಕೇಳಿದಾಗ ಈ ಥರ ಒಂದು ಸತಿ ಟ್ರೈ ಮಾಡಿ. ನಮಗೂ ಒಂದೇ ಥರ ತಿಂದು ಬೇಜಾರಾಗಿದ್ದರೂ ಕೂಡ ಈ ಥರ ಮಾಡಿದ್ರೆ ಕೂಡ ತಮಗೂ ಇಷ್ಟ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ. ಟ್ರೈ ಮಾಡಿದ್ರೆ ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ಈ ರೆಸಿಪಿ ಏನಾದರೂ ನೀವು ಮನೇಲೇನೋ ಟ್ರೈ ಮಾಡಿದ್ರೆ ಫೀಡ್ಬ್ಯಾಕ್ ಕೊಡೋದಂತೂ ಮರಿಬೇಡಿ. ಹಂಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಆರಾಮಾಗಿ ಇದನ್ನು ಸ್ಟೋರ್ ಕೂಡ ಆರಾಮಾಗಿ ಮಾಡ್ಕೊಂಬಿಡ್ಬೋದು. ಇದು ಕಲಿಸ್ಬಿಟ್ಟು ನಾವು ಆರಾಮಾಗಿ ಒಂದು ಗಾಜ್ ಕಂಟೈನರಲ್ಲಿ ಹಾಕ್ಬಿಟ್ಟು ಕ್ಲೀನಾಗಿ ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀವಿ ಅಂದರೆ ಒಂದು ವಾರ ಆರಾಮಾಗಿ ನಾವು ಹೇಗಾದರೂ ಬೇಗ ಮಾಡ್ಕೊಡ್ಬೇಕು ಅಂದರೆ ಈ ಥರ ಹಿಟ್ಟನ್ನೋದು ಕಲಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ಆರಾಮಾಗಿ ಸಾಗು ಮಾಡಿಕೊಂಡು, ಇಲ್ಲಾಂದರೆ ಚಟ್ನಿ ಏನಾದರೂ ಮಾಡ್ಕೊಂಡು ಕೂಡ ಆರಾಮಾಗಿ ಮಾಡ್ಕೊಂಬಿಡ್ಬೋದು. ತುಂಬಾ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಇದು ಬ್ರೇಕ್ಫಾಸ್ಟ್ಗೆ, ಲಂಚ್ಗೆ, ಡಿನ್ನರ್ಗೆ ಯಾವುದಕ್ಕಾದ್ರೂ ಪರವಾಗಿಲ್ಲ. ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಸಾಲ ಪೂರಿ ಅನ್ನೋದು. ಇಲ್ಲಾಂದರೆ ಯಾರಾದರೂ ಬಂದಾಗ ಏನಾದರೂ ಮಾಡ್ಕೊಡ್ಬೇಕು ಅಂದರೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ತುಂಬ ಈಸಿ ಕೂಡ ಮಾಡ್ಕೊಂಬಿಡ್ಬೋದು. ಇದು ಕಾಯಿ ಚಟ್ನಿಗೆ, ಟೊಮೊಟೊ ಚಟ್ನಿಗೆ ಯಾವುದಕ್ಕಾದರೂ ಆಗಲಿ ತುಂಬಾ ಒಳ್ಳೆ ಕಾಂಬಿನೇಷನ್ನು. ಒಂದು ಸತಿ ಏನಾದರೂ ನೀವು ಮನೇಲಿ ಟ್ರೈ ಮಾಡಿದ್ರೆ ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.